ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 30ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ತಿರುಪತಿ ಯಾರಿಗೆ ತಾನೇ ಗೊತ್ತಿಲ್ಲ. ತಿರುಪತಿಯ ದೇವಸ್ಥಾನಕ್ಕೆ ಹೋದವರು ಮುಡಿಕೊಟ್ಟು ಬರುವಂಥದ್ದು ಬಹಳ ಹಿಂದಿನಿಂದಲೂ ಕೂಡ ಪಾಲಿಸಿಕೊಂಡು ಬಂದಂತಹ ಸಂಪ್ರದಾಯ. ದೇಶದ ಅತ್ಯಂತ ಶ್ರೀಮಂತ ದೇಗುಲಗಳಲ್ಲಿ ಒಂದೆನಿಸಿರುವಂತಹ ತಿರುಪತಿಯ ಆದಾಯದ ಮೂಲಗಳಲ್ಲಿ ಭಕ್ತರು ನೀಡುವಂತಹ ಮುಡಿ ಕೂಡ ಸೇರಿದೆ ಅನ್ನುವಂಥದ್ದು ನಿಮಗೆ ಗೊತ್ತೇ ಇರುವ ಸಂಗತಿ. ಇವತ್ತು ಇದನ್ನು ವಿಶೇಷವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ ಮೇ ತಿಂಗಳ 2026 ಏನಿದೆ, ಅದರಲ್ಲಿ ಬರೋಬ್ಬರಿ 12,43,000 ಜನ ಮುಡಿ ನೀಡಿ ಅದೊಂದು ದಾಖಲೆಯನ್ನೇ ಬರೆದು ಬಿಟ್ಟಿದೆ. ವರ್ಷದಿಂದ ವರ್ಷಕ್ಕೆ ಈ ಒಂದು ಕೂದಲು ಉದ್ಯಮ ಏನಿದೆ ಅದು ಹೆಗ್ಗುತ್ತಲೇ ಇದೆ. ವಾರ್ಷಿಕ 200 ಕೋಟಿಯವರೆಗೆ ಆದಾಯವನ್ನು ತಿರುಪತಿ ಮುಡಿಯಿಂದಲೇ ಸಂಗ್ರಹ ಮಾಡ್ತಾ ಇದೆ ಅನ್ನುವಂಥದ್ದು ನಂಬಲೇಬೇಕಾದ ಸತ್ಯ. ಮುಡಿ ಕೊಡುವುದು ಕೇವಲ ಭಾರ ಇಳಿಸಿಕೊಳ್ಳುವಂಥ ಪ್ರಕ್ರಿಯೆ ಅಲ್ಲ, ಅದೊಂದು ಸುದೀರ್ಘವಾದ ಧಾರ್ಮಿಕ ನಂಬಿಕೆ ಮತ್ತು ಭಾವನಾತ್ಮಕವಾದ ಸಮರ್ಪಣೆ. ಕಷ್ಟಗಳು ದೂರವಾದಾಗ, ಸಂಕಟ ಹರಣವಾದಾಗ, ಅಂದುಕೊಂಡ ಕೆಲಸ ಯಶಸ್ವಿಯಾದಾಗ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪದ್ಧತಿಯ ರೂಪವಾಗಿ ನಾವು ಮುಡಿ ಕೊಡುವುದನ್ನು ರೂಢಿಸಿಕೊಂಡಿದ್ದೇವೆ. ಕೂದಲು ಅಹಂಕಾರ ಮತ್ತು ಸೌಂದರ್ಯದ ಸಂಕೇತ. ಹಾಗಾಗಿ ಆ ಸೌಂದರ್ಯ ಮತ್ತು ಅಹಮ್ಮನ್ನು ನಾವು ಭಗವಂತನ ಪಾದತಲಕ್ಕೆ ಸಮರ್ಪಿಸಬೇಕು ಎನ್ನುವ ಅರ್ಥದಲ್ಲಿ ಈ ಮುಡಿ ಕೊಡುವ ಪದ್ಧತಿ ಜಾರಿಗೆ ಬಂದಿತ್ತು ಎನ್ನಲಾಗ್ತಾ ಇದೆ. ಪುರಾಣಗಳ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತಲೆಗೆ ಪೆಟ್ಟಾದಾಗ ನೀಲಾದೇವಿ ಎಂಬ ಗಂಧರ್ವ ಕನ್ಯೆ ತನ್ನ ಕೂದಲನ್ನು ಕತ್ತರಿಸಿ ಸ್ವಾಮಿಯ ತಲೆಗೆ ಇಟ್ಲಂತೆ. ಇದನ್ನು ಮೆಚ್ಚಿದ ಸ್ವಾಮಿ, ನನ್ನ ಭಕ್ತರು ತಮಗೆ ಒಳಿತಾದಾಗ ಸಮರ್ಪಿಸುವ ಮುಡಿಯನ್ನು ನಿನಗೆ ಅರ್ಪಿಸುತ್ತೇನೆ ಎಂದು ವರ ನೀಡಿದ. ಹಾಗಾಗಿ ತಿರುಪತಿಯಲ್ಲಿ ಮುಡಿ ನೀಡುವ ಬೆಟ್ಟಕ್ಕೆ ನೀಲಾದ್ರಿ ಎಂದೇ ಹೆಸರಿದೆ. ಅದೇನೇ ಇರಲಿ, ಈ ಭಕ್ತರ ಮುಡಿಯಿಂದ ಏನೆಲ್ಲ ತಯಾರು ಮಾಡ್ತಾರೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಸಂಗತಿ. ವಿಗ್, ಹೇರ್ ಎಕ್ಸ್ಟೆನ್ಷನ್ ಅಂತ ಏನು ಕರಿತೀವಿ, ಅದು ಉದ್ದನೆಯ ರಾಸಾಯನಿಕ ಮುಕ್ತ ಕೂದಲನ್ನ ಐಷಾರಾಮಿ ವಿಗ್ಗಳು ಹಾಗೂ ಕೂದಲಿನ ಸಾಂದ್ರತೆ ಹೆಚ್ಚಿಸುವಂಥ ಎಕ್ಸ್ಟೆನ್ಷನ್ಗಳ ತಯಾರಿಕೆಗೆ ಬಳಸಲಾಗ್ತದೆ. ಹಾಗೆಯೇ ವೈದ್ಯಕೀಯ ವಿಗ್ ತಯಾರಿಕೆಯಲ್ಲೂ ಇದನ್ನು ಬಳಸಲಾಗ್ತಾ ಇದೆ. ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳಿಗೆ ಕೆಮೊಥೆರಪಿಯಿಂದ ಕೂದಲು ಉದುರಿದಾಗ ಅವರಿಗೆ ಬಳಸುವಂತಹ ನೈಸರ್ಗಿಕ ವಿಗ್ಗಳನ್ನು ಹೀಗೆ ಮುಡಿ ನೀಡಿದ ಕೂದಲಿನಿಂದಲೇ ತಯಾರು ಮಾಡಲಾಗುತ್ತೆ. ಹಾಗೆಯೇ ಅಮೈನೋ ಆಸಿಡ್, ಅತಿ ಸಣ್ಣದಾದ ಮತ್ತು ಕತ್ತರಿಸಿದ ಕೂದಲನ್ನು ರಾಸಾಯನಿಕ ಪ್ರಕ್ರಿಯೆಗೆ ಒಳಪಡಿಸಿ L-ಸಿಸ್ಟೀನ್ ಎಂಬ ಅಮೈನೋ ಆಮ್ಲವನ್ನಾಗಿ ಬೇರ್ಪಡಿಸಲಾಗ್ತದೆ. ಬಳಿಕ ಅಮೈನೋ ಆಮ್ಲವನ್ನು ಬೇಕರಿ ಉತ್ಪನ್ನ ತಯಾರಿಕೆ, ಔಷಧ ಹಾಗೂ ಸೌಂದರ್ಯವರ್ಧಕಗಳಲ್ಲಿ ಬಳಸ್ತಾರೆ. ಹಾಗೆಯೇ ತೀರಾ ನಿರುಪಯುಕ್ತ ಕೂದಲನ್ನು ಕೃಷಿಯಲ್ಲಿ ಸಾರಜನಕಯುಕ್ತ ಸಾವಯವ ಗೊಬ್ಬರವಾಗಿ ಬಳಕೆ ಮಾಡಲು ಅಥವಾ ಕೈಗಾರಿಕೆಗೆ ಹಗ್ಗಗಳ ತಯಾರಿಕೆಗೆ ಬಳಕೆ ಮಾಡಿಕೊಳ್ಳಲಾಗ್ತದೆ ಅನ್ನೋದನ್ನು ನಾವು ನಂಬಲೇಬೇಕು. ಇನ್ನು ಗಮನಿಸಬೇಕಾದ ಅಂಶವಂದರೆ, ತಿರುಪತಿಯಲ್ಲಿ ಮುಡಿಕೊಟ್ಟ ಕೂದಲನ್ನು ಗೋದಾಮುಗಳಲ್ಲಿ ಸಂಗ್ರಹಿಸಿ, ಶುಚಿಗೊಳಿಸಿ, ಸಿಕ್ಕನ್ನು ಬಿಡಿಸಿ, ಗ್ರೇಡ್ಗಳ ಆಧಾರದಲ್ಲಿ ವಿಂಗಡಣೆ ಮಾಡಿ ಈ ಹರಾಜಿನ ಮೂಲಕ ಜಾಗತಿಕ ಮಾರುಕಟ್ಟೆಗೆ ಅದನ್ನು ಮಾರಾಟ ಮಾಡಲಾಗ್ತಾ ಇದೆ. ಮುಖ್ಯವಾಗಿ 5 ಗ್ರೇಡ್ಗಳಾಗಿ ವಿಂಗಡಿಸಲಾಗ್ತಾ ಇದ್ದು, ಗ್ರೇಡ್ 1 ಸುಮಾರು 31 ಇಂಚಿಗಿಂತ ಉದ್ದ ಇರುವಂಥ ಕೂದಲು. ಆ ಗ್ರೇಡ್ 1 ಕೂದಲು 1 kgಗೆ 20,000 ರಿಂದ 25,000 ರೂಪಾಯಿವರೆಗೆ ಹರಾಜಾಗ್ತದೆ. ಉಳಿದಂತೆ 16 ರಿಂದ 30 ಇಂಚು, 10 ರಿಂದ 15 ಇಂಚು, 5 ರಿಂದ 9 ಇಂಚು, 5 ಇಂಚಿಗಿಂತ ಕಡಿಮೆ, ಹೀಗೆ 5 ಥರದ ಗ್ರೇಡ್ನಲ್ಲಿ ವರ್ಗೀಕರಣವನ್ನು ಮಾಡಿ ಈ ಕೂದಲನ್ನು ಮಾರಾಟ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಗಮನಿಸಬೇಕಾದ ಸಂಗತಿ ಅಂತಂದರೆ, ಸೌಂದರ್ಯವರ್ಧನೆ ಮತ್ತು ಉದ್ದ ಕೇಶ ವಿನ್ಯಾಸಕ್ಕಾಗಿ ಮಹಿಳೆಯರೇ ಈ ಒಂದು ಉದ್ಯಮದ ಗ್ರಾಹಕರಾಗಿದ್ದರೆ 95% ಗ್ರಾಹಕ ಸಂಖ್ಯೆ ಮಹಿಳೆಯರಿಂದಲೇ ಬರ್ತಾ ಇದೆ ಅನ್ನುವಂಥದ್ದು. ಹಾಗೆಯೇ ಬಂಗಾಲ ಮತ್ತು ಆಂಧ್ರದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ಗುಡಿ ಕೈಗಾರಿಕೆಗಳು ಇರೋದನ್ನು ನಾವು ಗಮನಿಸಬೇಕಾಗತ್ತೆ. ಕೇವಲ ದೇವಾಲಯಗಳಷ್ಟೇ ಅಲ್ಲದೆ ಹಳ್ಳಿ ಹಾಗೂ ಪಟ್ಟಣಗಳಲ್ಲಿ ಮಹಿಳೆಯರು ತಲೆಬಾಚಿದಾಗ ಉದುರುವ ಕೂದಲನ್ನು ಸಂಗ್ರಹಿಸಿ ಮಾರುವುದು ಕೂಡ ಇದೆ. ಇನ್ನು ಕಳ್ಳಸಾಗಣೆ ತಡೆಗೆ ಕೇಂದ್ರ ಸರ್ಕಾರ ಕೂದಲಿನ ರಫ್ತಿನ ಮೇಲೆ ಕಟ್ಟುನಿಟ್ಟಿನ ಪರವಾನಗಿ ನಿಯಮಗಳನ್ನು ಕೂಡ ಜಾರಿಗೆ ತಂದಿದ್ದು, ಕಚ್ಚಾ ಕೂದಲಿಗೆ ಕನಿಷ್ಠ ರಫ್ತು ಬೆಲೆಯನ್ನು ಕೂಡ ನಿಗದಿಪಡಿಸಿ ಎನ್ನುವುದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆದ ಸಂಗತಿ. ಜಾಗತಿಕ ಮಾನವ ಕಚ್ಚಾ ಕೂದಲಿನ ರಫ್ತು ಮಾರುಕಟ್ಟೆಯಲ್ಲಿ, ಒಟ್ಟಾರೆ ರಫ್ತು ಮಾರುಕಟ್ಟೆ ಏನಿದೆ, ಕೂದಲ ರಫ್ತು ಮಾರುಕಟ್ಟೆ, ಅದರಲ್ಲಿ ಭಾರತ 93% ಪಾಲನ್ನು ಹೊಂದಿದೆ. ದೇಶದಲ್ಲಿ ಸುಮಾರು $1 ಬಿಲಿಯನ್ ಮೌಲ್ಯದ ಉದ್ಯಮವಾಗಿ ಇದು ಗುರುತಿಸಲ್ಪಟ್ಟಿದೆ. 2025ರ ಅಂಕಿಅಂಶಗಳನ್ನು ನೋಡಿದರೆ ದೇಶದಿಂದ ಸುಮಾರು 4,881 ಕೋಟಿ ರೂಪಾಯಿ ಮೌಲ್ಯದ ಕೇಶ ಬೇರೆ ದೇಶಗಳಿಗೆ ರಫ್ತಾಗಿದೆ. ಕಚ್ಚಾ ಕೂದಲನ್ನು ಚೀನಾ, ಮಯನ್ಮಾರ್, ಬಾಂಗ್ಲಾದೇಶಗಳು ಆಮದು ಮಾಡಿಕೊಂಡು ಸಂಸ್ಕರಿಸಿ ಅಂತಿಮ ಉತ್ಪನ್ನಗಳನ್ನಾಗಿಸಿ ಅಮೆರಿಕ, ಯುರೋಪ್ ಮತ್ತು ಆಫ್ರಿಕನ್ ದೇಶಗಳಿಗೆ ಮಾರಾಟ ಮಾಡ್ತಾ ಇವೆ. ಉತ್ತರ ಅಮೆರಿಕ ಈ ಉತ್ಪನ್ನಗಳ ಅತಿ ದೊಡ್ಡ ಗ್ರಾಹಕನಾಗಿದ್ದು 47% ಮಾರುಕಟ್ಟೆ ಪಾಲನ್ನು ಹೊಂದಿದೆ. ಇನ್ನು ಜಾಗತಿಕ ಹೇರ್ ಎಕ್ಸ್ಟೆನ್ಷನ್ ಮತ್ತು ವಿಗ್ ಮಾರುಕಟ್ಟೆ $15 ಬಿಲಿಯನ್ ತಲುಪಿದ್ದು 2033ರ ವೇಳೆಗೆ ಬರೋಬ್ಬರಿ $31 ಮಿಲಿಯನ್ ದಾಟುವ ನಿರೀಕ್ಷೆಯನ್ನು ಹೊಂದಲಾಗಿದೆ.
ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇಲ್ಲಿ ಹೇಳಲೇಬೇಕಾಗತ್ತೆ. ಬೌದ್ಧ ಧರ್ಮ ಪ್ರಧಾನವಾಗಿರುವಂತಹ ಮೈನ್ಮಾರ್, ಥೈಲ್ಯಾಂಡ್ ಮತ್ತು ಶ್ರೀಲಂಕಾದ ಕೆಲವು ಆಚರಣೆಗಳಲ್ಲಿ ಲೌಕಿಕ ಆಸೆಗಳನ್ನು ತ್ಯಜಿಸುವ ಸಂಕೇತವಾಗಿ ಮತ್ತು ಸನ್ಯಾಸ ದೀಕ್ಷೆಯನ್ನು ಪಡೆಯುವಾಗ ಕೇಶಮುಂಡನದ ಸಂಪ್ರದಾಯ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಯಹೂದಿ ಸಂಸ್ಕೃತಿಯಲ್ಲಿ ಕೂಡ ಹಲಾಕ ಎಂಬ ಆಚರಣೆ ಇದೆ. ಇಲ್ಲಿ ಗಂಡು ಮಗುವಿಗೆ 3 ವರ್ಷ ತುಂಬುವವರೆಗೂ ಕೂದಲನ್ನು ಕತ್ತರಿಸೋದಿಲ್ಲ. 3ನೇ ವರ್ಷಕ್ಕೆ ಧಾರ್ಮಿಕ ಕೇಂದ್ರಗಳಲ್ಲಿ ಕೇಶಮುಂಡನವನ್ನು ಮಾಡಿ ದಾನ ಮಾಡ್ತಾರೆ ಅಥವಾ ದೇವರಿಗೆ ನೇರವಾಗಿ ಅರ್ಪಿಸುವಂಥ ಕಾರ್ಯಗಳು ನಡೀತವೆ. ಹಾಗೆಯೇ ಆಂಧ್ರ ಪ್ರದೇಶದ ತಿರುಪತಿ ತಿರುಮಲ ದೇಗುಲದಲ್ಲಿ ಈಗಾಗಲೇ ಹೇಳಿದ ಹಾಗೆ ವಾರ್ಷಿಕ 600 ಟನ್ನಷ್ಟು ಕೂದಲು ಸಂಗ್ರಹ ಆಗ್ತದೆ. ನಿಯರ್ಲಿ 150 ಕೋಟಿಯಿಂದ 180 ಕೋಟಿ ರೂಪಾಯಿ ತನಕ ಪ್ರಸ್ತುತ ಆದಾಯ ಬರ್ತಾ ಇದೆ ಪ್ರತಿ ವರ್ಷ. ಹಾಗೆಯೇ ತಮಿಳುನಾಡಿನ ಪಳನಿ ಮುರುಗನ್ ದೇಗುಲದಲ್ಲಿ ವಾರ್ಷಿಕ 80ರಿಂದ 100 ಟನ್ ಕೂದಲನ್ನು ಸಂಗ್ರಹ ಆಗ್ತಾ ಇದೆ. ವಾರ್ಷಿಕ 15ರಿಂದ 25 ಕೋಟಿ ರೂಪಾಯಿ ಆದಾಯ ಮುಡಿಯಿಂದ ಬರ್ತಾ ಇದೆ. ತೆಲಂಗಾಣದ ಯಾರಾದ್ರಿ ಲಕ್ಷ್ಮೀನರಸಿಂಹ ದೇಗುಲದಲ್ಲಿ ವರ್ಷಕ್ಕೆ 20ರಿಂದ 30 ಟನ್ ಕೂದಲು ಸಂಗ್ರಹ ಮತ್ತು ವಾರ್ಷಿಕ 5ರಿಂದ 8 ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ. ಆಂಧ್ರದ ಸಿಂಹಾಚಲಂ ವರಲಕ್ಷ್ಮಿ ನರಸಿಂಹ ದೇಗುಲದಲ್ಲಿ 10ರಿಂದ 12 ಟನ್ ಕೂದಲು ಸಂಗ್ರಹ ಆಗ್ತದೆ. 4ರಿಂದ 6 ಕೋಟಿ ಆದಾಯ ವಾರ್ಷಿಕ ಬರ್ತಾ ಇದೆ. ಕರ್ನಾಟಕದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೂಡ ವರ್ಷಕ್ಕೆ 5ರಿಂದ 10 ಟನ್ ಮುಡಿ ದೊರೆಯುತ್ತಿದ್ದು 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ತನಕ ಆದಾಯವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇರುವಂಥದ್ದು ಕಳೆದ ಜೂನ್ 15ರ ಉದಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದ ವಿಚಾರ ಸಂಪದದಲ್ಲಿ ದೀಪಕ್ ಹೆಗಡೆ ಜಡ್ಡಿಮನೆ ಅನ್ನೋರು ಒಂದು ಲೇಖನವನ್ನು ಬರೆದಿದ್ದರು. ಅಲ್ಲಿಂದ ನೇರವಾಗಿ ಅವರ ಸಾಲುಗಳನ್ನೇ ನಾನು ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಇದ್ದೀನಿ. ದೀಪಕ್ ಹೆಗಡೆ ಜಡ್ಡಿಮನೆ ಅವರಿಗೆ ಇಂಥ ಒಂದು ವಿಶೇಷ ಸುದ್ದಿಯನ್ನು ನೀಡಿದ್ದಕ್ಕಾಗಿ ತುಂಬುರದೇದ ಧನ್ಯವಾದಗಳನ್ನು ಕೂಡ ಅರ್ಪಿಸಿಕೊಳ್ತಾ ಇನ್ನೊಂದು ಸಂಗತಿಯನ್ನು ಹೇಳಲೇಬೇಕು. ಇತ್ತೀಚೆಗೆ ನಮ್ಮೂರುಗಳಲ್ಲೂ ಕೂಡ ಕೂದಲನ್ನು ಸಂಗ್ರಹಣೆ ಮಾಡಿಕೊಂಡು ಹೋಗೋರು ಬರ್ತಾ ಇದ್ದಾರೆ. ಇದೇ ಉದ್ಯಮಕ್ಕೆ ಸಂಬಂಧಪಟ್ಟಂಥ ದಂಧೆ ಅದು. ಅದೇನೇ ಇದ್ದರೂ ಕೂಡ ಕೂದಲನ್ನು ಎಲ್ಲೆಲ್ಲೋ ಬಿಸಾಡುವುದಕ್ಕಿಂತ ಮನೆಯಲ್ಲಿ ಒಂದು ಕವರ್ನಲ್ಲಿ ಚೆಂದಾಗಿ ಸಂಗ್ರಹಿಸಿಟ್ಟು ಅವರು ಬಂದಾಗ ಅವರಿಗೆ ಕೊಟ್ಟು ಅವರು ಕೊಡುವಂಥ ಸಣ್ಣ ಪುಟ್ಟ ಪಾತ್ರಗಳನ್ನು ನಾವು ಬಳಸ್ಕೊಂಡ್ರೆ ಅದು ಬಹಳ ಉತ್ತಮ ಸೇವೆ ಅಂತಲೇ ಅಂದ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾಳೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.